ಗೈಸ್ ಇದು ತೇಜಸ್ವಿ ಸುಮೆ 200-250 ಇಯರ್ಸ್ ದೊಡ್ಡದಂತೆ ಈ ಮರ. ನಾವು ಎಕ್ಸ್ಪ್ಲೋರ್ ಮಾಡುವ. ಕಬ್ಬನ್ ಸಾರಿ ಮಿಸ್ಟೇಕ್ ಆಯ್ತು. ಲಾಲ್ಬಾಗ್ ಶೋ, ಫ್ಲವರ್ ಶೋ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಹೊರಟಿದ್ವಿ ಲಾಲ್ಬಾಗ್ಗೆ. ಸೊ ಲಾಲ್ಬಾಗ್ ಏನಂದ್ರೆ ಫ್ಲವರ್ ಶೋ ಎಲ್ಲ ಇದೆ ಲಾಲ್ಬಾಗ್ ಅಲ್ಲಿ. ಅಂದ್ರೆ ಈಗ ರಿಪಬ್ಲಿಕ್ ಡೇನು ಎಲ್ಲ ಬರ್ತಿದೆಯಲ್ಲ, ಸೊ ಫ್ಲವರ್ ಶೋ ಎಲ್ಲ ತುಂಬಾ ಇಟ್ಟಿದಾರಂತೆ. ಸೊ ನಾವು ಹೋಗಿ ಬರುವ ಲಾಲ್ಬಾಗ್ಗೆ, ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಬರುವ. ಸೊ ಅದಕ್ಕೆ ನಾವು ಈಗ ಹೊರಟಿದ್ವಿ. ಇವತ್ತು ಯಾರಿಲ್ಲ, ನಾನು ಒಬ್ಬನೇ ಹೋಗ್ತಿರೋದು. ಸೊ ಲಾಲ್ಬಾಗ್ಗೆ ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಬರುವ, ಬನ್ನಿ, ಲೆಟ್ಸ್ ಗೋ ಗೈಸ್. ಈಗ ಮೆಟ್ರೋ ಸ್ಟೇಷನ್ ಹತ್ರ ಇದ್ವಿ, ಈಗ ಹೋಗ್ತಿದ್ವಿ ಲಾಲ್ಬಾಗ್ಗೆ ಫ್ಲವರ್ ಶೋ. ಫೈನಲಿ ಬಂದ್ವಿ ಲಾಲ್ಬಾಗ್ ಫ್ಲವರ್ ಶೋಗೆ. ಟಿಕೆಟ್ ಇದೆ, ಆನ್ಲೈನಲ್ಲಿ ಬುಕ್ ಮಾಡಬೇಕು ಟಿಕೆಟನ್ನು. ಸೊ ಆನ್ಲೈನ್ ಬುಕ್ ಆಯಿತು. ಸೊ ಎಂಟು ತಗೊಳ್ಳುವ ಒಳಗಡೆ ಬನ್ನಿ. ಇದು ತೇಜಸ್ವಿ ಸುಮೆ ಅಂತ ನೇಮ್ ಕೊಟ್ಟಿದ್ದಾರೆ. ಎಲ್ಲ ಕ್ರೌಡ್ ತುಂಬಾ ಇದೆ. ತೇಜಸ್ವಿ ವಿಸ್ಮಯ ಅಂತ ನೇಮ್ ಕೊಟ್ಟಿದ್ದಾರೆ, ಪೂರ್ಣಚಂದ್ರ ತೇಜಸ್ವಿ ಅಂತ. ಸೊ ಕ್ರೌಡ್ ತುಂಬಾ ಇದೆ, ವೀಕೆಂಡ್ ಅಲ್ಲ. ಲಾಲ್ಬಾಗ್ ಕೆರೆ, ಲಾಲ್ಬಾಗ್ ಲೇಕ್ ಇದೆ ಗೈಸ್. ಕಾಣ್ತಿದೆಯಾ ಅಲ್ಲಿ ಮಂದಿ? ಸೊ ಇಲ್ಲಿ ಲಾಲ್ಬಾಗ್ ಇದು ಫ್ಲವರ್ ಶೋಗೆ ಪರ್ ಪರ್ಸನ್ ಅಡಲ್ಟಿಗೆ ಆದ್ರೆ 100 ರೂಪೀಸ್, ಮಕ್ಕಳಿಗೆ 30 ರೂಪೀಸ್ ಅಂಡ್ ಏಜ್ ಆದವರಿಗೆ 80 ರೂಪೀಸ್ ಇದೆ ಚಾರ್ಜ್. ತುಂಬಾ ರಶ್ ಇದೆ ಒಳಗಡೆನು, ಅಂದ್ರೆ ತುಂಬಾ ಪ್ಲೇಸ್ ಎಲ್ಲ ಒಳಗಡೆ ಜಾಸ್ತಿ ಇದ್ದ ಕಾರಣ ಅಷ್ಟು ಗೊತ್ತಾಗ್ತಿಲ್ಲ. ಸೊ ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡುವ. ಕಬ್ಬನ್ ಸಾರಿ ಮಿಸ್ಟೇಕ್ ಆಯ್ತು. ಲಾಲ್ಬಾಗ್ ಶೋ, ಫ್ಲವರ್ ಶೋ. ಇಲ್ಲೊಂದು ಮರದಲ್ಲಿ ಬಿಡಿಸಿದ ಆರ್ಟ್ ಎಲ್ಲ ನೋಡಿ, ನಾನು ತೋರಿಸ್ತೀನಿ. ಇನ್ನೂ ರೆಡಿ ಆಗ್ತಿದೆ ಸಮ್ ಆರ್ಟ್. ರೆಡಿ ಆಗ್ತಿದೆ ತುಂಬಾ. ಇದು ಕಲ್ಲಿದ್ದು ಇದೆರಡು, ಇದು ಮರದ್ದು ನೋಡಿ. ಇನ್ನು ರೆಡಿ ಆಗ್ತಿದೆ ಇಲ್ಲಿ ತುಂಬಾ. ಲಾಲ್ಬಾಗ್ ಜಲಪಾತ ಅಂತ ಅದಕ್ಕೋಸ್ಕರ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಬಂದೆ ನೋಡ್ಲಿಕ್ಕೆ ಅಂತ. ಜಲಪಾತದಲ್ಲಿ ಈಗ ಹೇಗಿದೆ ಅಂತ ನೋಡಿ ನೀವೇ. ನಾನು ತುಂಬಾ ದೊಡ್ಡ ಫ್ಲೋ ಆಗ್ತಿರ್ತದೆ ಅನ್ಕೊಂಡೆ, ಅಷ್ಟೇ ನೀರು ಬರ್ತಿದೆ ಜಲಪಾತ ಅಂತ. ಅಯ್ಯೋ ದೇವ್ರೆ, ಅಲ್ಲಿಂದ ಅಷ್ಟೇ ಗೈಸ್. ಕ್ರೌಡ್ ನೋಡಿ, ಕ್ರೌಡ್ ಕೆಳಗಡೆ ಇನ್ನೂ ಇದೆ. ಇದು ಮೇಲ್ಗಡೆ ಬಂದು ನಾನು ಫ್ಲೋ ಜಲಪಾತ ಇದೆ ಅಂತ. ಸೊ ಏನಿಲ್ಲ ನೀರು ಜಲಪಾತದಲ್ಲಿ. ಹಾಗೆ ಬರ್ದಿತ್ತು, ನಾನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಬಂದೆ ಜಲಪಾತ ನೋಡ್ಲಿಕ್ಕೆ ಅಂತ. ಸೊ ಜಲಪಾತ ಇಲ್ಲ, ಸ್ವಲ್ಪ ಒಂದು ನೀರು ಬರ್ತಿದೆ ಅಷ್ಟು, ಒಂದೊಂದು ಲೈನ್ ಆ ಥರ. ಸೊ ನೀನು ಕೆಳಗಡೆ ಹೋಗುವ, ಫ್ಲವರ್ ಶೋ ಒಂದು ಜಲಪಾತ ಇದೆ ಅಂತ ಅದಕ್ಕೆ ಶೋ ನೋಡಿ ತೋರಿಸುವಂತ ಬಂದೆ ಮೇಲೆ. ಸೊ ಜಲಪಾತ ಇಲ್ಲ, ಕ್ಯಾನ್ಸಲ್. ಸೊ ನೆಕ್ಸ್ಟ್ ಹೋಗ, ಕೆಳಗಡೆ ಹೋಗುವ. ಇಷ್ಟು ಕ್ರೌಡ್ ಇದ್ರು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಕ್ಲೀನ್ ಆಗಲಿ ಎಲ್ಲ ಆಗಲಿ ಒಳ್ಳೆ ಮೇಂಟೈನ್ ಇದೆ. ತುಂಬ ದೊಡ್ಡದಿದೆ ಇದು, ನಾನು ಅನ್ಕೊಂಡಿರಲಿಲ್ಲ ಇಷ್ಟು ದೊಡ್ಡದಿದೆ ಅಂತ. ತುಂಬ ಜನ, ದೊಡ್ಡದಾಗಿದ್ದು ಕ್ರೌಡ್ ಗೊತ್ತಾಗ್ತಿಲ್ಲ ಅಷ್ಟೇ, ಹೆವಿ ಕ್ರೌಡ್ ಇದೆ. ಸೊ ನಾವೀಗ ಮೇಲ್ಗಡೆಯಿಂದ ಕೆಳಗಡೆ ಬಂದು ಫ್ಲವರ್ ಶೋ ಹತ್ರ ಹೋಗ್ತೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ಫ್ಲವರ್ ಶೋಸ್. ಆಲ್ ಟೈಪ್ ಆಫ್ ಗುಲಾಬೀಸ್, ಯಾವ ಕಲರ್ ಬೇಕು ಎಲ್ಲ ಥರ ಕಲರ್ದು ಇದೆ ನೋಡಿ. ವೈಟ್, ಪಿಂಕ್, ಯೆಲ್ಲೋ, ವೈಟ್ ಎಲ್ಲ ಇದೆ, ಆರೆಂಜ್.
ಗೈಸ್ ಇಲ್ಲೊಂದು ಮರ ತೋರಿಸ್ತೀನಿ ನಿಮಗೆ. ಗಾರ್ಡನ್ ಒಳಗಡೆನೆ, ಇದು ಲಾಲ್ಬಾಗ್ ಗಾರ್ಡನ್ ಒಳಗಡೆ 200 to 250 ಇಯರ್ಸ್ ಓಲ್ಡ್ ಮರ ಅಂತ ಇದು. ಎಷ್ಟು ದೊಡ್ಡದಿದೆ ಅಂದರೆ ನೀವೇ ನೋಡಿ ಒಂದ್ಸಲ. 200-250 ಇಯರ್ಸ್ ದೊಡ್ಡದಂತೆ ಈ ಮರ. ಎಷ್ಟು ಅಗಲ ಇದೆ ನೋಡಿ, ಅದು ಬೇರೆ ಆಗಿ ಅದು. ಇದು ವೈಟ್ ಸಿಲ್ಕ್ ಕಾಟನ್ ಟ್ರೀ ಅಂತ. ಇದು 200-250 ಇಯರ್ಸ್ ಆಯ್ತು ಈ ಟ್ರೀಗೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ. ಬಿಳಿ ಬೋರುಗದ ಸಿಗಾಯ್ಸ್ ಟ್ರೀ. ಸನ್ಫ್ಲವರ್ಸ್ ನೋಡಿ, ಸನ್ಫ್ಲವರ್ಸ್ ಇನ್ನು ಇದ್ರೊಳಗಡೆ ಸುದರ್ಶನ್ ಸಿಲ್ಕ್ಸ್ ಅವ್ರದ್ದು ಏನೋ ಇವೆಂಟ್ ನಡೀತಿದ್ದು ಅದ್ರೊಳಗೆ. ಸಾರಿ ಏನ್ ಕ್ರೌಡ್ ಗುರು ಇದು. ನಾನು ತೋರಿಸಿ ನೋಡಿ ಒಂದ್ಸಲ. ಫುಲ್ ಹೆವಿ. ಲಾಸ್ಟ್ 1 minute ಟೈಮ್ ಇದೆ. ನೀವು ಯಾರಾದ್ರೂ ಬೀಳ್ಸಿಲ್ಲ ಅಂದ್ರೆ ನೀವೇ ಔಟ್ ಆಗ್ತೀವಿ. ಫುಲ್ಲಿ ಕ್ರೌಡ್. ಬನ್ನಿ ಹೋಗುವ. ಗೈಸ್ ಫ್ಲವರ್ ಶೋ ಒಳಗಡೆ ಹೋಗ್ಲಿಕ್ಕೆ ರಶ್ ನೋಡಿ ಗೈಸ್. ಫುಲ್ ಲೈನ್ ಇದೆ. ಒಳಗಡೆ ಹೋಗ್ಲಿಕ್ಕೆ ಎಷ್ಟು ರಶ್ ಇದೆ, ಬಾರಿ. ಹೋಗುವ ಬನ್ನಿ ನಾವು ಸಹ. ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಅನಿಮೇಟೆಡ್ ತರ ಒಂದು ಕಾರ್ಟೂನ್ ತರ ಎಲ್ಲ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ. ಎಷ್ಟು ಚಂದ ಆಗಿದೆ ಅಂದ್ರೆ ನೀವೇ ನೋಡಿ ಒಂದ್ಸಲ. ತೋರಿಸ್ತೀನಿ.
ಬಾರಿ ಒಳ್ಳೇದೆ, ಅವಳ ಫ್ಲವರ್ ಶೋಸ್ ಆಗ್ಲಿ ಎಲ್ಲ ಒಳಗಡೆ ಥೀಮ್ ಆಗ್ಲಿ ಒಳ್ಳೆ ಮಾಡಿದೆ. 100 ರುಪೀಸ್ಗೆ ವರ್ತ್ ಅನ್ಸುತ್ತೆ. ತುಂಬಾ ಇದೆ ಒಳಗಡೆ ನೋಡ್ಲಿಕ್ಕೆ ಅಂತ ಆಗೋದು. ಅಂದ್ರೆ ಒಬ್ನೇ ಬಂದ್ರಿಂದ ಹಂಗೆ ಬೋರ್ ಆಗ್ತುಂಟು. ಸೊ ನೆಕ್ಸ್ಟ್ ಟೈಮ್ ನೋಡುವ. ಸೊ ಈಗ ಆದಷ್ಟು ನಾನು ಕವರ್ ಮಾಡಿದ್ದೀನಿ ಇಲ್ಲಿ. ನೋಡಿ ನಾನು ನಿಮ್ಗೆಲ್ಲ ತೋರಿಸ್ತೀನಿ ಆದಷ್ಟು. ಒಳ್ಳೇದೆ, 100 ರೂಪಾಯಿಗೆ ವರ್ತ್ ಅಂತ ಮಾತ್ರ. ಒಳ್ಳೇದೆ ಮಾತ್ರ. ಥೀಮ್ ಆಗ್ಲಿ, ಥೀಮ್ ಎಲ್ಲ ಮಾಡಿದ್ದು ಸೂಪರ್, ನೈಸ್ ಒನ್. ಪರಿಣಾಮಕಾರಿ ಯಾರ್ಯಾರು ಇದಾರಲ್ಲಪ್ಪ ಅವ್ರನ್ನೆಲ್ಲ ಕೂತಲ್ಲಿ ಟಿವಿ ನೋಡ್ತಾ ಇದ್ದೆ. ಈಗ ವಿಡಿಯೋ ತೋರಿಸಿದ್ದೆಲ್ಲ ಅದು ಇನ್ನೂ ರೆಡಿ ಆಗಿಲ್ಲ, ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಆಚೆ. ಸೊ ಇದರದ್ದು ಥೀಮಲ್ಲಿ ಇಷ್ಟು ಮಾತ್ರ ಸ್ವಲ್ಪ ಅಷ್ಟೇ ಆಗಿದ್ದು. ಇನ್ನು ಆಚೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಹೋಗ್ಲಿಕ್ಕಿಲ್ಲ. ಇಲ್ಲಿ ನೋಡ್ಬೋದು ಅಷ್ಟೇ, ಅಲ್ಲಿ ಒಳಗಡೆ ಎಲ್ಲ ಬಂದ್ ಮಾಡಿದ್ದಾರೆ. ಅದು ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಸೊ ಇದು ಇನ್ನೂ ದೊಡ್ಡದು ಮಾಡ್ತಿದ್ದಾರೆ ಅಂತ ಐ ಥಿಂಕ್. ಅವ್ರು ಒಳ್ಳೇದೇ, ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ವಿಸಿಟ್ ಮಾಡ್ಬೋದು. ಅಷ್ಟು ವಿಸಿಟ್ ಅಂತಲೇ ಹೇಳ್ತೀನಿ. ಅವ್ರಿಗೆ ಒಳ್ಳೇದೇ. ಹೋಗುವ, ಇನ್ನು ಏನೆಲ್ಲ ಇದೆ ನೋಡುವ, ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಇವತ್ತೇ. ಈಗ ಇದಲ್ಲದೆ ಎಲ್ಲ ಅಂಗಡಿ ಕೂಡ ಇದೆ, ಎಲ್ಲ ತುಂಬಾ ಶಾಪ್ಸ್ ಇದೆ, ಏನ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಗಾರ್ಡನ್ಸ್ ಇದೆ, ಎಲ್ಲ ಇದೆ. ಫ್ಯಾಮಿಲಿ ಎಲ್ಲ ಬಂದ್ರೆ ಒಳ್ಳೆ, ತುಂಬಾ ಫ್ಯಾಮಿಲಿ ಇದ್ದಾರೆ. ಆಲ್ಮೋಸ್ಟ್ ಈಗ ಗಂಟೆ, ನಾನು ಈಗ ಬಂದಿದ್ದು ಗಂಟೆ ಅಂದ್ರೆ ಒಂದು 4 ಆಗಿರ್ಬೋದು. ಎಸ್, 4:15 ಆಗಿದೆ. 4:15 ಏನು ಕ್ರೌಡ್ ಇದೆ ಅಂದರೆ ಹೆವಿ ಕ್ರೌಡ್. ಆಲ್ಮೋಸ್ಟ್ ನಾವು ಕವರ್ ಆಗಿದೆ. ಒಂದು ಸ್ವಲ್ಪ ಇದೆ, ಒಂದು ಗಾರ್ಡನ್ಸ್ ಎಲ್ಲ ನೋಡೋಕ್ಕೆ ಅಷ್ಟೇ. ಗೈಸ್ ಇದೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಈವ್ನಿಂಗ್. ಶೇಪ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆ. ಖುಷಿಯಾಗೋದು ಒಂದು ಏನಂದ್ರೆ, ಇಷ್ಟು ಕ್ರೌಡ್ ಇದ್ರು ಮೇಂಟೈನ್ ಮಾಡ್ತಿದಾರಲ್ಲ, ಅದು ಗ್ರೇಟ್. ಒಂದು ಕಸ ಆಗ್ಲಿ ಹಾಕೋದಾಗ್ಲಿ ಏನಿಲ್ಲ, ಹಾಕಿದ್ರು ರಪ್ಪ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕಷ್ಟೇ. ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ಅಂದ್ರೆ ಒಳಗಡೆನು. ಅಷ್ಟು ಕ್ರೌಡನ್ನು ಅಷ್ಟು ಮೇಂಟೈನ್ ಮಾಡ್ತಿದ್ದಾರೆ. ಅಂದ್ರೆ ಜಾಗನೂ ದೊಡ್ಡದಿದೆ, ಅದು ಬೇರೆ ವಿಷಯ. ಆದ್ರೂ ಅಷ್ಟು ಕ್ರೌಡ್ ಬಂದಾಗ ಒಳ್ಳೆ ಮೇಂಟೈನ್ ಇದೆ, ಕ್ಲೀನ್ ಇದೆ, ಬಾರಿ ಒಳ್ಳೆ ಮಾಡಿದ್ದಾರೆ ಮಾತ್ರ. 2 days ಇರಬೇಕು, ಇವತ್ತು ಮತ್ತೆ ನಾಳೆ. ಸೊ ಇದೊಂದು ಗಾರ್ಡನ್ ಇತ್ತು, ಇದೊಂದು ತೋರಿಸುವಂತ ಬಂದೆ. ಈ ತರ ಎಲ್ಲ ಶೇಪ್ ಕೊಟ್ಟಿದ್ದಾರಲ್ಲ ಇದಕ್ಕೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ. ಸೊ ನಾನೀಗ ರಿಟರ್ನ್ ಹೋಗ್ತಿದ್ದೇನೆ. ಸೀದಾ ಇದೇ ರೂಟಲ್ಲಿ ರಿಟರ್ನ್ ವಾಪಸ್ ಮೆಟ್ರೋ ಸ್ಟೇಷನ್ ರೋಡ್ ಹತ್ರ. ಮೆಟ್ರೋ ಸ್ಟೇಷನ್ಗಿಂತ ಜಸ್ಟ್ ಒಂದು 200 ಮೀಟರ್ಸ್ ಅಷ್ಟೇ ಇದಕ್ಕೆ, ಲಾಲ್ಬಾಗ್ ಎಂಟ್ರೆನ್ಸ್. ಸೊ ಆಲ್ಮೋಸ್ಟ್ ಎಲ್ಲ ಆಯಿತು. ಸೊ ಇಲ್ಲಿಂದ ಹೊರಟ್ವಿ ಗೈಸ್. ಸೊ ನಿಮಗೆ ಈ ವಿಡಿಯೋ ಏನಾದರೂ ಈ
ಲಾಲ್ಬಾಗ್ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಫ್ಲವರ್ ಇದರ ಶೋ ಇದೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇಂಥದ್ದು ಇನ್ನು ಕಂಟೆಂಟ್ಗಾಗಿ ಪ್ಲೀಸ್ ಫಾಲೋ, ಲೈಕ್, ಶೇರ್ ಆ್ಯಂಡ್ ಆಲ್ಸೋ ನಾನು ಇನ್ಸ್ಟಾಗ್ರಾಮ್ ಪೇಜನ್ನು ಮೆನ್ಷನ್ ಮಾಡ್ತೀನಿ ಕೆಳಗಡೆ, ಸೊ ಅದಕ್ಕೂ ಫಾಲೋ ಮಾಡಿ. ಸೊ ಈ ವಿಡಿಯೋ ಇಲ್ಲಿ ಎಂಡ್ ಗಾಯ್ಸ್. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ಗಾಯ್ಸ್.